ಶರಣಾರ್ಥಿ. ಈ ತಿಂಗಳ 25ನೇ ತಾರೀಕರಂದು ನಮ್ಮ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯದ ಕಾರ್ಯನಿರ್ವಾಹಕ ಸಮಿತಿಯ ಚುನಾವಣೆ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ. ಅಂದರೆ ರಾಜ್ಯ ಪೂರ್ತಿ ನಡೀತಾ ಇದೆ, ಬಟ್ ನಮ್ಮ ಕಲಬುರಗಿಯಲ್ಲಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಈ ಚುನಾವಣೆ ನಡೀತಾ ಇದೆ. ಸುಮಾರು 31,000 ನಮ್ಮ ರಾಜ್ಯದಿಂದ ಇದಕ್ಕೆ ಮತದಾರರಿದ್ದಾರೆ, ಸದಸ್ಯರಿದ್ದಾರೆ. ಈ ಚುನಾವಣೆಯಲ್ಲಿ ಯಾರು ವೋಟ್ ಹಾಕ್ಬೋದು. ನಮ್ಮ ಕಲಬುರಗಿಯಿಂದ ಕಲ್ಯಾಣ ಕರ್ನಾಟಕದಿಂದ 1,933 ಜನ ಇದ್ದಾರೆ. ಸೊ ನಮ್ಮ ಕಡೆಯಿಂದ ನಮಗೆ ಭಾಳ ತುಂಬ ಹೆಮ್ಮೆಯಿಂದ ಹೇಳಲು ಪಡುತ್ತೇನೆ. ನಮ್ಮ ಕಡೆಯಿಂದ 3 ಜನರಿಗೆ ಈ ಸಲ ಅನುಮತಿ ಸಿಕ್ಕಿದೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋರು. ಶಶಿಕಾಂತ್ ಪಾಟೀಲ್ ಅಣ್ಣವರಾಗಲಿ, ರಾಜಶೇಖರ್ ಸಿರಿ ಅಣ್ಣವರಾಗಲಿ, ಸಂತೋಷ್ ಪಾಟೀಲ್ ಸರಡಿ ಅಣ್ಣವರಾಗಲಿ. ಸೊ ಬೀದರಿಂದ ಒಬ್ಬರಿಗೆ ಕೊಟ್ಟಿದ್ದಾರೆ, ನಮ್ಮ ಕಡೆಯಿಂದ 3 ಜನರಿಗೆ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ನಾವು ಎಲ್ಲರೂ ಜೊತೆಗೂಡಿಸ್ಬಿಟ್ಟು ಅವ್ರು 3 ಜನನ ಗೆಲ್ಲಿಸ್ತಾರ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ ನಮ್ಮ ಅಧ್ಯಕ್ಷರ ಪರವಾಗಿ. ಆಮೇಲೆ ತಮ್ಮೆಲ್ಲರ ಸಹಕಾರ ಬೇಕು. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಚುನಾವಣೆ ಟೈಮಿಂಗ್ ಇದೆ. ಅದು ಆದಮೇಲೆ 27 ಜಾಗಗಳಿದ್ದಾವೆ ಇದು ಕಂಟೆಸ್ಟ್ ಮಾಡೋರು. ಬಟ್ 53 ಜನ ಇದಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ 27 ಸದಸ್ಯರು ನೀವು ವೋಟ್ ಹಾಕೋ ಟೈಮಿಗೆ 27 ಸದಸ್ಯರು ಅಥವಾ ಕಡಿಮೆ ಸದಸ್ಯರಿಗೆ ನೀವು ಟಿಕ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಆಗಿದ್ದರೆ ಅದು ಇನ್ವ್ಯಾಲಿಡ್ ಆಗುತ್ತೆ ನಿಮ್ಮದು ವೋಟಿಂಗ್ ಪೇಪರ್ ಅಂತ ಹೇಳ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮ ಕಲ್ಯಾಣ ಕರ್ನಾಟಕದಿಂದ 3 ನಮ್ಮ ಅಣ್ಣಂದಿರು ಗೆದ್ದು ಬರಲಿ ಅಂತ ಹೇಳಿ ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ತೀನಿ. ಯಾವ ಸ್ಥಾನಕ್ಕೆ ನಿಂತಾರೆ? ಕಾರ್ಯನಿರ್ವಾಹಕ ರಾಜ್ಯ ಮಟ್ಟದಲ್ಲಿ. ಇದು ರಾಜ್ಯ ಮಟ್ಟದ ಎಲೆಕ್ಷನ್ ಸದಸ್ಯರು 3 ಜನ. ಥ್ಯಾಂಕ್ ಯು. ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಯ ಈ ಸದಸ್ಯರುಗಳ ಚುನಾವಣೆ ಇದೆ. ಇದೇ 25ರಂದು ನಡೆಯಲಿರುವ ಈ ಚುನಾವಣೆಯಲ್ಲಿ ಭಾಳಷ್ಟು ಹೆಮ್ಮೆ ಪಡ್ತಕ್ಕಂಥ ವಿಷಯ ಇದು. ಯಾಕಂತ ಕೇಳಿದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗಿಂತಲೂ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಒಂದು ಮಹಿಳಾ ಘಟಕದ ಪ್ರತಿನಿಧಿಯನ್ನು ಕೂಡ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದರ ಕೀರ್ತಿ ಯಾರಿಗಾದರೂ ಸಲ್ತು ಅಂತ ಕೇಳಿದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆಯ ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರ ಆಗಿರ್ತಕ್ಕಂಥ ಶರಣಕುಮಾರ್ ಮೋದಿ ಅವರಿಗೆ ಸಲ್ತು. ಯಾಕಂತ ಕೇಳಿದ್ರೆ ಅವ್ರಿಗೆ ಇಡೀ ಜಿಲ್ಲೆಯಾದ್ಯಂತ ಒಬ್ಬ ಹಿರಿಯರು ಅನುಭವ ಉಳ್ತಕ್ಕಂಥ ಜನ ಗ್ರಾಮೀಣ ಭಾಗದಲ್ಲಿ ಇರ್ತೀವಿ ನಾವು ಹಳ್ಳಿಗಡದಲ್ಲಿ ಇರ್ತಕ್ಕಂಥ ಜನ ಎಲ್ಲ ನಮ್ಮ ಹಿರಿಯರು, ನಮ್ಮ ವೀರಶೈವ ಸಮಾಜದ ಹಿರಿಯರು ಹೇಳ್ತಿದ್ರು, ಶರಣಕುಮಾರ್ ಮೋದಿ ಅವರು 2ನೇ ಬಾರಿಗಾದ್ರೆ ಇಡೀ ಗುಲ್ಬರ್ಗ ಜಿಲ್ಲೆಗೆ ಏನಾದರೂ ಒಂದು ಕೊಡುಗೆ ಇರ್ತದೆ ಅಂತ ಹೇಳಿದ್ರು. ಆ ಕೊಡುಗೆ ಮೊನ್ನೆನೇ ಚುನಾವಣೆಯಾಗಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಕ್ಕೆ ಏನಾದರೂ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದಿಸೆ ಇಟ್ಕೊಂಡು ಇವತ್ತು ಏನು ಜನ ಅವರನ್ನು ಅವಿರೋಧ ಮಾಡಿದ್ರು. ಇವತ್ತು ಪ್ರಥಮದಲ್ಲಿ ಅವರು ಜಯ ಸಾಧಿಸಿದ್ರು ಅಂತ ಹೇಳೋದು ಕೂಡ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಒಂದನೇದಾಗಿ ಅವಿರೋಧವಾಗಿ ಆಯ್ಕೆ ನಮ್ಮ ಶ್ರೀಮತಿ, ನಮ್ಮ ಸೋದರಿಯಾಗಿರ್ತಕ್ಕಂಥ ಗೌರಿ ಚಿತ್ಕೋಟಿ ಸೋದರಿಯವರು ಕೂಡ ಆಯ್ಕೆಯಾಗಿದ್ದಾರೆ. ಇನ್ನೂ ವಿಶೇಷವಾಗಿ ಪ್ರತಿಯೊಂದು ಜಿಲ್ಲೆಗಳ ಲೆಕ್ಕ ನೋಡಿದ್ರೆ ನಮ್ಮ ಒಂದು ಜಿಲ್ಲೆಗೆ ಒಬ್ಬರಿಗೆ ನಾವು ಇವತ್ತು ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರ ಆಯ್ಕೆ ಮಾಡಬೇಕು. ಇವತ್ತು ನಮ್ಮ ಜಿಲ್ಲೆಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಗುಲ್ಬರ್ಗ ಜಿಲ್ಲೆಗೆ ಇವತ್ತು 3 ಜನರನ್ನು ನಮ್ಮ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಸಾವು ಸೀರೆ ಅವರು ಇರ್ಬೋದು, ಶಶಿಕಾಂತ್ ಪಾಟೀಲ್ ಅವರು ಇರ್ಬೋದು, ಸಂತೋಷ್ ಪಾಟೀಲ್ ಸರಡಿಗೆ ಅವರು ಇರ್ಬೋದು. ಇವತ್ತೇನು 3 ಜನ ಇದ್ದಾರೆ. ಇವತ್ತು ಹೆಮ್ಮೆ ನಿಂತು ನಾವು ಹೇಳ್ತೀವಿ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರು ಎಲ್ಲರಿಗೂ ಕೂಡ ಯಾರು ಇದು ದತ್ತಿಗೆಡಬೇಡ್ರಿ, ನೀವು 3 ಜನ ಆಯ್ಕೆ ಮಾಡ್ತಿರ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತ ಏನು ಹೆಮ್ಮೆ ನಿಂತು ಹೇಳ್ತಾ ಇದ್ದಾರೆ. ಇಂಥ ಒಬ್ಬರು ನಮ್ಮ ಜಿಲ್ಲಾ ಅಧ್ಯಕ್ಷರು ವೀರಶೈವ ಸಮಾಜಕ್ಕೆ ಸಿಕ್ಕಿದ್ದು ನಮಗೆ ಭಾಳ ಹೆಮ್ಮೆ ತರ್ತಕ್ಕಂಥ ವಿಷಯ ಇದೆ. ಇನ್ನು ಅನೇಕ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೋಡಿ ಇವತ್ತು ಜನ ಮೆಚ್ಚುಗೆ ಆಗಿರ್ತಕ್ಕಂಥ ಕೆಲಸ ಹೇಳಿ ತಾವು ಇವತ್ತೇನು ವಸತಿ ನಿಲಯಗಳು ನೋಡಿರ್ಬೋದು. ಇನ್ನೂ ಕೂಡ ಮೊನ್ನೆ ಕೂಡ ಜೇವರಿಗೆಯಲ್ಲಿ ನಮ್ಮ ಜೇವರಿಗೆ ವೀರಶೈವ ಸಮಾಜದ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಬಂದು ಕೂಡ ಇಲ್ಲಿಯೂ ಕೂಡ ಮಹಿಳೆಯರ ವಸತಿಯಾಗಿ ತಾವು ಮಾಡಿದ್ರು ಕೂಡ ನನ್ನ ಸ್ವಯಂ ಪ್ರೇರಿತೆಯಿಂದ ತಮ್ಮದು ಏನೊಂದು ಮೋದಿ ಫೌಂಡೇಶನ್ ಅಂತಿದೆ ಅದರ ಪರವಾಗಿ ಕೂಡ 5 ಲಕ್ಷ ರೂಪಾಯಿ ನಾನು ಇವತ್ತು ಜೇವರ್ಗಿ ತಾಲೂಕಿಗೆ ಕೊಡ್ತೀನಿ ಅಂತೇಳಿ ಅಲ್ಲಿ ಕೂಡ ಘೋಷಣೆ ಮಾಡಿ ಬಂದಿದ್ದಾರೆ ಶರಣಕುಮಾರ್ ಮೋದಿ ಅವರ ನಿಟ್ಟಿನಲ್ಲಿ. ಇವತ್ತು ನಮ್ಮ ಸಮಾಜದ ಎಲ್ಲ ಹಿರಿಯ ನಾಯಕರು ಒಳಗೊಂಡಂತೆ ಇವತ್ತೇನು 3 ಜನ ಸದಸ್ಯರು ಕಾರ್ಯನಿರ್ವಾಹಕ ಸಮಿತಿನ ಅವರೆಲ್ಲರೂ ಕೂಡ ಇಡೀ ರಾಜ್ಯದ ಜನತೆ, ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆ ಜನತೆ ಆಶೀರ್ವಾದ ಮಾಡಿ ಅವ್ರು 3ರನ್ನು ಜಯಶಾಲಿಯಾಗಿ ಮಾಡ್ತೀವಿ ಅಂತ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ನಾನು ರವಿ ಕೊಳಕೂರು, ಜೇವರ್ಗಿ.